ಇದು ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟ ವಿಷಯ. ನಮ್ಮ ಜನಸಾಮಾನ್ಯರಿಗೆ ಈಗ ಎದುರಿಸ್ತಾ ಇರೋ ಒಂದು ಅತಿ ದೊಡ್ಡ ಸಮಸ್ಯೆ ಅಂದರೆ ಬೆಲೆ ಏರಿಕೆ ಅನ್ನೋದು. ನೀವು ಎಲ್ಲ ರೀತಿ ಭಾಗ್ಯಗಳು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟು ಒಂದು ರೀತಿ ಜನರನ್ನು ಏಮಾರಿಸೋ ಒಂದು ಕೆಲಸ ನಡೀತಾ ಇದೆ. ಇದರ ವಿರುದ್ಧ ನಾವೆಲ್ಲ ದನಿ ಎತ್ತಲೇಬೇಕು. ಈ ಜನರು ತುಂಬಾ ಇದನ್ನು ಫೇಸ್ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಖಂಡಿಸಿ ಒಂದು ಅಲ್ಲಿ ಜನಾಕ್ರೋಶ ಅನ್ನೋದು. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಹೋರಾಟಗಳಲ್ಲಿ JDS ನವರು ನಮ್ಗೆ ಸೇರಿಸ್ಕೊಳ್ತಿಲ್ಲ BJP ಅನ್ನೋ ಆರೋಪಗಳು ಮಾಡ್ತಾರೆ. ಎಲ್ಲೊಂದು ಕಡೆ ಇದೆಲ್ಲೋ ಮೈತ್ರಿಗೆ ಭಂಗ ಆಗ್ತಾ ಇದೆ ಅಂತ ಸುರೇಶ್ ಬಾಬು ಅವರು ಮಾಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಈ ಒಟ್ಟಿಗೆ ಹೋರಾಟ ಮಾಡ್ತಾ ಇಲ್ಲ. ಈಗ ಮೈತ್ರಿ ಮೊದಲಿನ ಆರೋಗ್ಯ ಕಾಪಾಡ್ಕೊಳ್ತಾ ಇಲ್ಲ. ಇಲ್ಲ ನೋಡಿ, ಮೈತ್ರಿ ಅನ್ನೋದು ಯಾವತ್ತೂ ಒಂದು ಸವಾಲುಗಳ ಜೊತೆಲೇ ಇರುವಂಥ ವಿಷಯ. ಯಾವುದೂ ಅಷ್ಟು ನೀವು ನೋಡಿದ್ರೆ ಒಂದೇ ಪಕ್ಷದೊಳಗೇನೆ ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಭಿನ್ನಾಭಿಪ್ರಾಯಗಳು ಬರ್ತಾನೆ ಇದೆ. ಪ್ರತಿಯೊಂದು ಪಕ್ಷದಲ್ಲೂ ಇದೆ. ಇದರಿಂದ ಯಾವ ಪಕ್ಷವೂ ಏನು ನಮಗಿಲ್ಲ ಅನ್ನೋ ಥರ ಇಲ್ಲ. ಸೊ ಎರಡು ಪಕ್ಷ ಒಂದು ಮೈತ್ರಿ ಅಂತ ಆದಮೇಲೆ ಖಂಡಿತ ಅದಕ್ಕೆ ಆದಂಥ ಸವಾಲುಗಳು ಇದ್ದೇ ಇರುತ್ತವೆ. ಅದಕ್ಕೆ ಇದೇನು ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡುವಂಥ ಜವಾಬ್ದಾರಿ ಯಾರಿಗಿದೆಯೋ ಅವ್ರು ಮಾಡ್ಕೊಂಡು ಹೋಗ್ತಾರೆ. ರಾಜಕಾರಣದಲ್ಲಿ ಸಕ್ರಿಯವಾಗಿ ತೋರಿಸ್ಕೋಬೇಕು ಅಂತ ಇತ್ತೀಚೆಗಷ್ಟೇ ಮನೆ ಕೂಡ ಬಾಡಿಗೆ ತಂದಿದೆ. ಅಲ್ಲ, ಮನೆ ಮೊದಲಿಂದ ಇತ್ತಲ್ಲ, ಆ ಮನೆಯಿಂದ ಶಿಫ್ಟ್ ಮಾಡಿದೆ ಅಷ್ಟೇ. ಯಾಕೆಂದರೆ ಅವ್ರ ಮನೆಯವ್ರಿಗೆ ಆ ಮನೆ ಬೇಕಿತ್ತಂತೆ ಅವ್ರ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ. ಮನೆ ಅಂತೂ ಮಂಡ್ಯದಲ್ಲಿ ಯಾವತ್ತೂ ಇದ್ದೇ ಇದೆ. ಈಗ ನಮ್ಮ ಸೈಟಲ್ಲೂ ಒಂದು ಚಿಕ್ಕದಾಗಿ ಮನೆ ಮಾಡಬೇಕು ಅಂತಲೂ ಅನ್ಕೋತಾ ಇದ್ದೀನಿ. ಸೊ ಅದೆಲ್ಲ ಆಗತ್ತೆ. BJP ಅವರು ಆರೋಪ ಮಾಡ್ತಿದ್ದಾರೆ ಇತ್ತೀಚೆಗೆ ಮಹಿಳಾ ದೌರ್ಜನ್ಯ ಜಾಸ್ತಿ ಆಗ್ತಿದೆ ಅಂತ. ನಿನ್ನೆ ಗೃಹ ಸಚಿವರು ಲಘುವಾದ ಧಾಟಿಯಲ್ಲಿ ಮಾತನಾಡಿದರು. ಬೆಂಗಳೂರಂಥ ದೊಡ್ಡ ನಗರದಲ್ಲಿ ಅಲ್ಲಿ ಇಲ್ಲಿ ಆ ಥರ ಘಟನೆ ಆಗೋದು ಸರ್ವೇ ಸಾಮಾನ್ಯ ಅಂತ ತುಂಬ ಆಕ್ಷೇಪ ಬರ್ತಾ ಇದೆ. ಅವ್ರ ಹೇಳಿಕೆಗೆ ಏನು ಹೇಳ್ತೀವಿ? ನೋಡಿ, ಅಂಥ ಆ ಒಂದು ತುಂಬ ಜವಾಬ್ದಾರಿ ಇರುವಂಥ ಪೋಸ್ಟಲ್ಲಿರೋರು ಈ ಒಂದು ಸ್ಟೇಟ್ಮೆಂಟ್ ಮಾಡಿರೋದು ತುಂಬ ತುಂಬ ವಿಷಾದಕರ. ನನಗೆ ತುಂಬಾ ನೋವಾಯಿತು ಆ ಸ್ಟೇಟ್ಮೆಂಟ್ ನೋಡಿ. ಯಾವ ಉದ್ದೇಶದಿಂದ ಆ ಥರ ಸ್ಟೇಟ್ಮೆಂಟ್ ಹೇಳಿದ್ರು ನನಗೆ ಗೊತ್ತಿಲ್ಲ. ಆದರೆ ಮಹಿಳೆಯರಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತಾರೆ. ಅಲ್ಲ, ಖಂಡಿತ ಆ ರೀತಿ ಸ್ಟೇಟ್ಮೆಂಟ್ಸ್ನ ತುಂಬ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ರೀತಿ ಎಂಕರೇಜ್ ಮಾಡಿದವರು ನಾವು ಆಗಬಾರ್ದು. ಅಂಥ ಹೋಮ್ ಮಿನಿಸ್ಟ್ರ್ ಪೊಸಿಷನಲ್ಲಿ ಇದ್ಕೊಂಡು ನೀವು ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಮೊದಲು ಸ್ವಲ್ಪ ನೀವು ತಾಳ್ಮೆಯಿಂದ ಒಂದು ಯೋಚನೆ ಮಾಡಿ ಆ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು. ಖಂಡಿತ ಇದನ್ನು ಯಾರು ಒಪ್ಪುವಂಥ ಸ್ಟೇಟ್ಮೆಂಟ್ ಅಲ್ಲ ಇದು. ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಮತ್ತೆ ವಿಜೇಂದ್ರ ಅವರು ಆಗಬೇಕು ಅಂತ ಬಹುತೇಕರ ಅಭಿಪ್ರಾಯ, ಅವ್ರು ಆಗಬಾರ್ದು ಅಂತ ಕೆಲವರ ಅಭಿಪ್ರಾಯ. ಅವರು ಕಾರ್ಯವೈಖರಿ ಬಗ್ಗೆ ನೀವು ಪಕ್ಷದ ನಾಯಕರಾಗಿ ಏನು ಹೇಳ್ತೀರಾ? ನೋಡಿ, ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಪಕ್ಷದ ವರಿಷ್ಠರಿದ್ದಾರೆ. ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಶ್ರಮಪಟ್ಟು ಪಕ್ಷವನ್ನೇ ಕಟ್ಟಿದವರು ಹಲವಾರು ಲೀಡರ್ಸ್ ಇದ್ದಾರೆ. ಸೊ ಅವರವರು ಅದನ್ನು ಸಾಲ್ವ್ ಮಾಡೋ ಅಂಥ ಕೆಪಾಸಿಟಿ ಅವ್ರಿಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನೀವು ಅಂತರ ಕಾಯ್ದುಕೊಂಡಿರಿ ಅಂತ ಆರೋಪ. ಇಲ್ಲ, ನನಗೆ ನೋಡಿ, ಪಕ್ಷದ ಕಾರ್ಯಕ್ರಮ ಅಂತ ಅಲ್ಲ. ನಿಮಗೆ ಗೊತ್ತು, ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೀಗ ಮೊಮ್ಮಗ ಬಂದಿದ್ದಾನೆ ಮನೆಗೆ. ಸೊ ಆ ಒಂದು ಪರ್ಸ್ನಲ್ ಸ್ಪೇಸ್ ನನಗೂ ಬೇಕಾಗಿತ್ತು. ಸ್ವಲ್ಪ ಅವನ ಜೊತೆಲೂ ಕಾಲ ಕಳಿಬೇಕು, ನೋಡ್ಕೋಬೇಕು, ಚಿಕ್ಕ ಮಗು ಇನ್ನು. ಸೊ ಹಾಗಾಗಿ ಸ್ವಲ್ಪ ಒಂದು ಬ್ಯಾಕ್ ಸ್ಟೆಪ್ ತಗೊಂಡೆ. ಬಿಟ್ಟರೆ ಪಕ್ಷದ ಕಾರ್ಯಕ್ರಮಗಳಿಗಿಂತ ಅಂತರ ನಮ್ಮ ಪಕ್ಷದಲ್ಲಿ ನನಗೂ ಏನೂ ಪ್ರಾಬ್ಲಮ್ ಇಲ್ಲ. ಹೋರಾಟದಲ್ಲಿ ಪಾಲ್ಗೊಳ್ಳಕ್ಕೆ ಹೋಗ್ತಿದ್ದೀರಿ? ಹೌದು, ಯಾಕೆಂದರೆ ಇದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ನಾನು ತುಂಬ ಗಂಭೀರವಾಗಿ ತಗೊಂಡಿರೋ ವಿಷಯ. ಇದು ಪ್ರತಿ ಒಬ್ಬರಿಗೆ ಒಂದು ಮುಟ್ಟೋ ಅಂಥ ವಿಷಯ ಇದು. ಯಾಕೆಂದರೆ ಬೆಲೆ ಏರಿಕೆ ಅನ್ನೋದು ನಮ್ಮ ಲೈಫಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ. ಈ ಒಂದು ಪರಿಸ್ಥಿತಿಯಲ್ಲಿ ನಿಮಗೊಂದು ರೀತಿ ಇನ್ಕಮ್ಮು ಬರೋದು ಎಲ್ಲೂ ಜಾಸ್ತಿ ಆಗ್ತಿಲ್ಲ. ಆದರೆ ನಿಮ್ಮ ಸ್ಪೆಂಡಿಂಗು, ಎಕ್ಸ್ಪೆಂಡಿಚರು ಈ ರೀತಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್. ಈ ಗಾಳಿ ಒಂದು ಬಿಟ್ಟರೆ ನಾವು ಇನ್ನು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ಕೊಂಡು ಹೋದರೆ ಇದು ಎಲ್ಲಿಗೆ ಹೋಗಿ ನಿಲ್ಲೋದು? BJP ಹೋರಾಟದ ದಿನನೇ ಡೊಮೆಸ್ಟಿಕ್ ಗ್ಯಾಸ್ ಮತ್ತು ಉಜ್ವಲ ಗ್ಯಾಸ್ ಕೂಡ ಕೇಂದ್ರ ಸರ್ಕಾರ ದರ ಹೆಚ್ಚಳ ಮಾಡಿದೆ. 50 ರೂಪಾಯಿ ನೋಡಿ, ಆಗ್ತಾ ಇದೆ. ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ. ನೋಡಿ, ಇದು ನೀವು ರಾಜಕೀಯವಾಗಿ ಮಾತಾಡೋಕೆ ಹೋದರೆ ಅದು ಬೇರೆ ವಿಚಾರ. ನಾವು ಜನಸಾಮಾನ್ಯರಿಗೆ ಎದುರಿಸ್ತಾ ಇರೋ ಪ್ರಾಬ್ಲಮ್ಸು ಅದನ್ನು ಒಂದು ಪ್ರೊಟೆಸ್ಟ್ ಮಾಡೋ ವಿಷಯ ಅಂದರೆ ಅದು ಬೇರೆ ವಿಚಾರ ಆಗುತ್ತೆ. ನಾನು ಅಂದ್ಕೊಂಡಿದ್ದೀನಿ ಖಂಡಿತ. ಈಗ ನೀವೊಂದು ರೀತಿ ನೋಡಿದ್ರೆ ಪೆಟ್ರೋಲು ಅಥವಾ ಚಿನ್ನದ ಬೆಲೆ ಇದೆಲ್ಲ ಗ್ಲೋಬಲ್ ರೇಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಅದರ ಮೇಲೆ ನಾವು ಇನ್ನಷ್ಟು ಹೆಚ್ಚಾಗಿ ಸ್ಟೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅದು ಭಾರ ಆಗುತ್ತೆ ಜನಕ್ಕೆ. ಈಗ ಕೆಲವು ಪ್ರೈಸಸ್, ಈಗ ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದರೆ ಅದು ಇಡೀ ಪ್ರಪಂಚವ್ಯಾಪ್ತಿ ಅದು ಎಫೆಕ್ಟ್ ಆಗುತ್ತೆ. ಅದು ಕೆಲವುದನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ತೀವಿ, ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಇದು ಏನಂದರೆ ನೀವು ಕೊಟ್ಟಿರೋ ಭಾಗ್ಯಗಳನ್ನ ನೀವು ಸರಿಯಾಗಿ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಅದರ ಭಾರ ಜನಕ್ಕೆ ಈ ರೀತಿ ಇನ್ನೊಂದು ರೀತಿಯಲ್ಲಿ ನೀವು ಹಾಕ್ತಾಯಿದ್ದೀರ. ಈ ಒಂದು ಕಡೆ ₹2 ಕೊಟ್ಟು ನೀವು ₹20 ಕಿತ್ಕೊಳ್ಳೋ ರೀತಿ ಆಗ್ತಾಯಿದೆ ಈಗ. ಸೊ ಅದರ ವಿರುದ್ಧ ಈ ಒಂದು ಪ್ರೊಟೆಸ್ಟ್ ಅಷ್ಟೇ. ಅಲ್ಲ, ಇದು ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟ ವಿಷಯ. ನಮ್ಮ ಜನಸಾಮಾನ್ಯರಿಗೆ ಈಗ ಎದುರಿಸ್ತಾ ಇರೋ ಒಂದು ಅತಿ ದೊಡ್ಡ ಸಮಸ್ಯೆ ಅಂದರೆ ಬೆಲೆ ಏರಿಕೆ ಅನ್ನೋದು. ನೀವು ಎಲ್ಲ ರೀತಿ ಭಾಗ್ಯಗಳು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟು ಒಂದು ರೀತಿ ಜನರನ್ನು ಏಮಾರಿಸೋ ಒಂದು ಕೆಲಸ ನಡೀತಾ ಇದೆ. ಇದರ ವಿರುದ್ಧ ನಾವೆಲ್ಲ ದನಿ ಎತ್ತಲೇಬೇಕು. ಈ ಜನರು ತುಂಬಾ ಇದನ್ನು ಫೇಸ್ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಖಂಡಿಸಿ ಒಂದು ಅಲ್ಲಿ ಜನಾಕ್ರೋಶ ಅನ್ನೋದು. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಹೋರಾಟಗಳಲ್ಲಿ JDS ನವರು ನಮ್ಗೆ ಸೇರಿಸ್ಕೊಳ್ತಿಲ್ಲ ಬಿಜೆಪಿ ಅನ್ನೋ ಆರೋಪಗಳು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದೆಲ್ಲರೂ ಮೈತ್ರಿಗೆ ಭಂಗ ಆಗ್ತಾ ಇದೆ ಅಂತ ಸುರೇಶ್ ಬಾಬು ಅವರು ಮಾಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಈಗ ಒಟ್ಟಿಗೆ ಹೋರಾಟ ಮಾಡ್ತಾ ಇಲ್ಲ. ಈಗ ಮೈತ್ರಿ ಮೊದಲಿನ ಆರೋಗ್ಯ ಕಾಪಾಡ್ಕೊಳ್ತಾ ಇಲ್ಲ. ಇಲ್ಲ ನೋಡಿ, ಮೈತ್ರಿ ಅನ್ನೋದು ಯಾವತ್ತೂ ಒಂದು ಸವಾಲುಗಳ ಜೊತೆಲೇ ಇರುವಂಥ ವಿಷಯ. ಯಾವುದೂ ಅಷ್ಟು ನೀವು ನೋಡಿದ್ರೆ ಒಂದೇ ಪಕ್ಷದ ಒಳಗೇನೆ ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಭಿನ್ನಾಭಿಪ್ರಾಯಗಳು ಬರ್ತಾನೆ ಇದೆ. ಪ್ರತಿಯೊಂದು ಪಕ್ಷದಲ್ಲೂ ಇದೆ. ಇದರಿಂದ ಯಾವ ಪಕ್ಷವೂ ಏನು ನಮಗಿಲ್ಲ ಅನ್ನೋ ಥರ ಇಲ್ಲ. ಸೊ 2 ಪಕ್ಷ ಒಂದು ಮೈತ್ರಿ ಅಂತ ಆದಮೇಲೆ ಖಂಡಿತ ಅದಕ್ಕೆ ಆದಂಥ ಸವಾಲುಗಳು ಇದ್ದೇ ಇರುತ್ತವೆ. ಅದಕ್ಕೆ ಇದೇನು ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡುವಂಥ ಜವಾಬ್ದಾರಿ ಯಾರಿಗಿದೆಯೋ ಅವ್ರು ಮಾಡ್ಕೊಂಡು ಹೋಗ್ತಾರೆ. ರಾಜಕಾರಣದಲ್ಲಿ ಸಕ್ರಿಯವಾಗಿ ತೋರಿಸ್ಕೋಬೇಕು ಅಂತ ಇತ್ತೀಚೆಗಷ್ಟೇ ಮನೆ ಕೂಡ ಬಾಡಿಗೆ ತಂದಿದೆ. ಅಲ್ಲ, ಮನೆ ಮೊದಲಿಂದ ಇತ್ತಲ್ಲ, ಆ ಮನೆಯಿಂದ ಶಿಫ್ಟ್ ಮಾಡಿದೆ ಅಷ್ಟೇ. ಯಾಕೆಂದರೆ ಅವ್ರ ಮನೆಯವ್ರಿಗೆ ಆ ಮನೆ ಬೇಕಿತ್ತಂತೆ ಅವ್ರ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ. ಮನೆ ಅಂತೂ ಮಂಡ್ಯದಲ್ಲಿ ಯಾವತ್ತೂ ಇದ್ದೇ ಇದೆ. ಈಗ ನಮ್ಮ ಸೈಟಲ್ಲೂ ಒಂದು ಚಿಕ್ಕದಾಗಿ ಮನೆ ಮಾಡಬೇಕು ಅಂತಲೂ ಅನ್ಕೋತಾ ಇದ್ದೀನಿ. ಸೊ ಅದೆಲ್ಲ ಆಗತ್ತೆ. ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ ಇತ್ತೀಚೆಗೆ ಮಹಿಳಾ ದೌರ್ಜನ್ಯ ಜಾಸ್ತಿ ಆಗ್ತಿದೆ ಅಂತ. ನಿನ್ನೆ ಗೃಹ ಸಚಿವರು ಲಘುವಾದ ಧಾಟಿಯಲ್ಲಿ ಮಾತನಾಡಿದರು. ಬೆಂಗಳೂರಂಥ ದೊಡ್ಡ ನಗರದಲ್ಲಿ ಅಲ್ಲಿ ಇಲ್ಲಿ ಆ ಥರ ಘಟನೆ ಆಗೋದು ಸರ್ವೇ ಸಾಮಾನ್ಯ ಅಂತ ತುಂಬ ಆಕ್ಷೇಪ ಬರ್ತಾ ಇದೆ. ಅವ್ರ ಹೇಳಿಕೆಗೆ ಏನು ಹೇಳ್ತೀವಿ? ನೋಡಿ, ಅಂಥ ಆ ಒಂದು ತುಂಬ ಜವಾಬ್ದಾರಿ ಇರೋವಂಥ ಪೋಸ್ಟಲ್ಲಿರೋರು ಈ ಒಂದು ಸ್ಟೇಟ್ಮೆಂಟ್ ಮಾಡಿರೋದು ತುಂಬ ತುಂಬ ವಿಷಾದಕರ. ನನಗೆ ತುಂಬಾ ನೋವಾಯಿತು ಆ ಸ್ಟೇಟ್ಮೆಂಟ್ ನೋಡಿ. ಯಾವ ಉದ್ದೇಶದಿಂದ ಆ ಥರ ಸ್ಟೇಟ್ಮೆಂಟ್ ಹೇಳಿದ್ರು ನನಗೆ ಗೊತ್ತಿಲ್ಲ. ಆದರೆ ಅಲ್ಲ, ಖಂಡಿತ ಆ ರೀತಿ ಸ್ಟೇಟ್ಮೆಂಟ್ಸ್ನ ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ರೀತಿ ಎಂಕರೇಜ್ ಮಾಡಿದವರು ನಾವು ಆಗಬಾರ್ದು. ಅಂಥ ಹೋಮ್ ಮಿನಿಸ್ಟ್ರ್ ಪೊಸಿಷನಲ್ಲಿ ಇದ್ಕೊಂಡು ನೀವು ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಮೊದಲು ಸ್ವಲ್ಪ ನೀವು ತಾಳ್ಮೆಯಿಂದ ಒಂದು ಯೋಚನೆ ಮಾಡಿ ಆ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು. ಖಂಡಿತ ಇದನ್ನು ಯಾರು ಒಪ್ಪುವಂಥ ಸ್ಟೇಟ್ಮೆಂಟ್ ಅಲ್ಲ ಇದು. ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಮತ್ತೆ ವಿಜೇಂದ್ರ ಅವರು ಆಗಬೇಕು ಅಂತ ಬಹುತೇಕರ ಅಭಿಪ್ರಾಯ, ಅವ್ರು ಆಗಬಾರ್ದು ಅಂತ ಕೆಲವರ ಅಭಿಪ್ರಾಯ. ಅವರು ಕಾರ್ಯವೈಖರಿ ಬಗ್ಗೆ ನೀವು ಪಕ್ಷದ ನಾಯಕರಾಗಿ ಏನು ಹೇಳ್ತೀರಾ? ನೋಡಿ, ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಪಕ್ಷದ ವರಿಷ್ಠರಿದ್ದಾರೆ. ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಶ್ರಮಪಟ್ಟು ಪಕ್ಷವನ್ನೇ ಕಟ್ಟಿದವರು ಹಲವಾರು ಲೀಡರ್ಸ್ ಇದ್ದಾರೆ. ಸೊ ಅವರವರು ಅದನ್ನು ಸಾಲ್ವ್ ಮಾಡೋ ಅಂಥ ಕೆಪಾಸಿಟಿ ಅವ್ರಿಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನೀವು ಅಂತರ ಕಾಯ್ದುಕೊಂಡಿರಿ ಅಂತ ಆರೋಪ. ಇಲ್ಲ, ನನಗೆ ನೋಡಿ, ಪಕ್ಷದ ಕಾರ್ಯಕ್ರಮ ಅಂತ ಅಲ್ಲ. ನಿಮಗೆ ಗೊತ್ತು, ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೀಗ ಮೊಮ್ಮಗ ಬಂದಿದ್ದಾನೆ ಮನೆಗೆ. ಸೊ ಆ ಒಂದು ಪರ್ಸ್ನಲ್ ಸ್ಪೇಸ್ ನನಗೂ ಬೇಕಾಗಿತ್ತು. ಸ್ವಲ್ಪ ಅವನ ಜೊತೆಲೂ ಕಾಲ ಕಳಿಬೇಕು, ನೋಡ್ಕೋಬೇಕು, ಚಿಕ್ಕ ಮಗು ಇನ್ನು. ಸೊ ಹಾಗಾಗಿ ಸ್ವಲ್ಪ ಒಂದು ಬ್ಯಾಕ್ ಸ್ಟೆಪ್ ತಗೊಂಡೆ. ಬಿಟ್ಟರೆ ಪಕ್ಷದ ಕಾರ್ಯಕ್ರಮಗಳಿಗಿಂತ ಅಂತರ ನಮ್ಮ ಪಕ್ಷದಲ್ಲಿ ನನಗೂ ಏನೂ ಪ್ರಾಬ್ಲಮ್ ಇಲ್ಲ. ಹೌದು, ಯಾಕೆಂದರೆ ಇದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ನಾನು ತುಂಬ ಗಂಭೀರವಾಗಿ ತಗೊಂಡಿರೋ ವಿಷಯ. ಇದು ಪ್ರತಿ ಒಬ್ಬರಿಗೆ ಒಂದು ಮುಟ್ಟೋ ಅಂಥ ವಿಷಯ ಇದು. ಯಾಕೆಂದರೆ ಬೆಲೆ ಏರಿಕೆ ಅನ್ನೋದು ನಮ್ಮ ಲೈಫಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ. ಈ ಒಂದು ಪರಿಸ್ಥಿತಿಯಲ್ಲಿ
ನಿಮಗೊಂದು ರೀತಿ ಇನ್ಕಮ್ಮು ಬರೋದು ಎಲ್ಲೂ ಜಾಸ್ತಿ ಆಗ್ತಿಲ್ಲ, ಆದರೆ ನಿಮ್ಮ ಸ್ಪೆಂಡಿಂಗು ಎಕ್ಸ್ಪೆಂಡಿಚರು ಈ ರೀತಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್, ಗಾಳಿ ಒಂದು ಬಿಟ್ಟರೆ ನಾವು ಇನ್ನು ಈ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ಕೊಂಡು ಹೋದರೆ ಇದು ಎಲ್ಲಿಗೆ ಹೋಗಿ ನಿಲ್ಲೋದು? ಬಿಜೆಪಿ ಹೋರಾಟದ ದಿನನೇ ಡೊಮೆಸ್ಟಿಕ್ ಗ್ಯಾಸ್ ಮತ್ತು ಉಜ್ವಲ ಗ್ಯಾಸ್ ಕೂಡ ಕೇಂದ್ರ ಸರ್ಕಾರ ದರ ಹೆಚ್ಚಳ ಮಾಡಿದೆ 50 ರೂಪಾಯಿ. ನೋಡಿ ಮುಜುಗರ ಆಗ್ತಾ ಇದೆ, ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ. ನೋಡಿ, ಇದು ನೀವು ರಾಜಕೀಯವಾಗಿ ಮಾತಾಡೋಕೆ ಹೋದರೆ ಅದು ಬೇರೆ ವಿಚಾರ. ನಾವು ಜನಸಾಮಾನ್ಯರಿಗೆ ಎದುರಿಸ್ತಾ ಇರೋ ಪ್ರಾಬ್ಲಮ್ಸು ಅದನ್ನು ಒಂದು ಪ್ರೊಟೆಸ್ಟ್ ಮಾಡೋ ವಿಷಯ ಅಂದರೆ ಅದು ಬೇರೆ ವಿಚಾರ ಆಗುತ್ತೆ. ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಈಗ ನೀವೊಂದು ರೀತಿ ನೋಡಿದ್ರೆ ಪೆಟ್ರೋಲು ಅಥವಾ ಚಿನ್ನದ ಬೆಲೆ ಇದೆಲ್ಲ ಗ್ಲೋಬಲ್ ರೇಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ಮೇಲೆ ನಾವು ಇನ್ನಷ್ಟು ಹೆಚ್ಚಾಗಿ ಸ್ಟೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅದು ಭಾರ ಆಗುತ್ತೆ ಜನಕ್ಕೆ. ಈಗ ಕೆಲವು ಪ್ರೈಸಸ್, ಈಗ ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದರೆ ಅದು ಇಡೀ ಪ್ರಪಂಚವ್ಯಾಪ್ತಿ ಅದು ಎಫೆಕ್ಟ್ ಆಗುತ್ತೆ. ಅದು ಕೆಲವುದನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ತೀವಿ, ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಇದು ಏನಂದರೆ ನೀವು ಕೊಟ್ಟಿರೋ ಭಾಗ್ಯಗಳನ್ನ ನೀವು ಸರಿಯಾಗಿ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಅದರ ಭಾರ ಜನಕ್ಕೆ ಈ ರೀತಿ ಇನ್ನೊಂದು ರೀತಿಯಲ್ಲಿ ನೀವು ಹಾಕ್ತಾಯಿದ್ದೀರ. ಈ ಒಂದು ಕಡೆ 2 ರೂಪಾಯಿ ಕೊಟ್ಟು ನೀವು 20 ರೂಪಾಯಿ ಕಿತ್ಕೊಳ್ಳೋ ರೀತಿ ಆಗ್ತಾಯಿದೆ ಈಗ. ಸೊ ಅದರ ವಿರುದ್ಧ ಈ ಒಂದು ಪ್ರೊಟೆಸ್ಟ್ ಅಷ್ಟೇ.